ಶ್ರೀನಿವಾಸ ಗುರು ರಾಘವೇಂದ್ರ. ತಂತ್ರಶಾಸ್ತ್ರಗಳ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಿದ್ದೀವಿ. ಈ ತಂತ್ರಶಾಸ್ತ್ರಗಳಿಗೆ ಮೂಲ ಎಲ್ಲಿಂದ ಬಂದಂದರೆ ಪಾಂಚರಾತ್ರ ಅಂತಕ್ಕಂಥದ್ದು. ಅದು ವಿಷ್ಣು ಪ್ರೋಕ್ತವಾಗಿರತಕ್ಕಂಥ ಅದ್ಭುತವಾದ ಗ್ರಂಥ ಪಾಂಚರಾತ್ರ. ಈ ಪಾಂಚರಾತ್ರದ ನಂತರದಲ್ಲಿ ಅಗ್ನಿಪುರಾಣ, ಹೆಸರಿಗೆ ಅಗ್ನಿಪುರಾಣ ಅಂಥೇಳಿ, ಆದರೆ ಅದು ಪುರಾಣದ ಎಲ್ಲೆಯನ್ನು ಮೀರಿಬಿಟ್ಟದು. ಈ ಅಗ್ನಿಪುರಾಣದಲ್ಲಿ ಆಗಮಗಳ ವಿಷಯ ಎಲ್ಲ ಹೇಳಲ್ಪಟ್ಟಿದೆ, ತಂತ್ರಶಾಸ್ತ್ರದ ವಿಷಯಗಳೆಲ್ಲ ಹೇಳಲ್ಪಟ್ಟಿದೆ. ಇನ್ನು ಪುರಾಣಗಳ ವಿಷಯ ಸಹಜವಾಗಿ ಇದ್ದೇ ಇರ್ತದೆ, ಅದ್ಭುತವಾದದ್ದು. ಈ ಚಕ್ರಾಬ್ಜ ಮಂಡಲ ಇತ್ಯಾದಿಗಳಿಗೆಲ್ಲ ಆಕಾರ ಯಾವುದು ಅಂದರೆ ನಮಗೆ ಎಲ್ಲಿ ಸಿಗುತ್ತವೆ ಅಂದರೆ ಅಗ್ನಿಪುರಾಣದಲ್ಲಿ ಸಿಗುತ್ತದೆ. ಇನ್ನು ಪಾಂಚರಾತ್ರದಲ್ಲ, ಅದೊಂದು ಅದ್ಭುತವಾದ ಗ್ರಂಥ. ಅದಕ್ಕೆ ಪಾಂಚರಾತ್ರ ಅಂತ ಹೆಸರು. ಯಾಕೆ ಪಾಂಚರಾತ್ರ ಅಂದರೆ 5 ಕತ್ತಲುಗಳವ ನಮ್ಮ ಜೀವನದಲ್ಲಿ. ಅವು ಯಾವುವು ಅಂದರೆ ಪಂಚಮಹಾಭೂತಗಳು ಮತ್ತು ಪಂಚಮಹಾಭೂತಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ತನ್ಮಾತ್ರಗಳು, ಪೃಥ್ವಿ, ಅಪ್ಪು, ತೇಜೋ, ವಾಯು, ಆಕಾಶ, ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಅಂತಕ್ಕಂಥದ್ದೇನವಲ್ಲ, ಇವು ಒಂದು ರೀತಿಯಿಂದ ಕಾಳರಾತ್ರಿಗಳಿದ್ದಂತೆ ಮನುಷ್ಯನನ್ನು ಅಜ್ಞಾನದಲ್ಲಿ ತೊಗೊಂಡು ಹೋಗ್ತಾವೆ. ಇಂಥ ಅಜ್ಞಾನದ ಕಡೆಗೆ ಸೆಳೆದುಕೊಂಡು ಹೋಗತಕ್ಕಂಥ ರಾತ್ರಿಗಳು ಅನಿಸಿಕೊಳ್ತಕ್ಕಂಥ ಪಂಚಭೂತಗಳು, ಪಂಚ ತನ್ಮಾತ್ರೆಗಳು, ಇವುಗಳ ದಬ್ಬಾಳಿಕೆಯನ್ನು ಈ ಗ್ರಂಥ ತಾನು ಪ್ರತಿಪಾದನೆ ಮಾಡ್ತಕ್ಕಂಥ ಭಗವತ್ ತತ್ವದ ತಿಳುವಳಿಕೆ ಕೊಟ್ಟು ಅವುಗಳನ್ನು ಹೋಗಲಾಡಿಸ್ತದೆ. ಅದ ಕಾರಣ ಅದಕ್ಕೆ ಪಾಂಚರಾತ್ರ ಅದನ್ನು ಸ್ಪಷ್ಟ ಹೇಳ್ತಾರೆ ನೋಡ್ರಿ. ರಾತ್ರಯೋ ಗೋಚರ ಪಂಚ ಶಬ್ದಾದಿ ವಿಷಯಾತ್ಮಿಕ ಮಹಾಭೂತಾತ್ಮಕ ವಾತ್ರ ಪಂಚರಾತ್ರಮಿದಂ ತತಃ ಅವಾಪ್ಯತು ಪರಂ ತೇಜೋ ಯತ್ರೈತಾಃ ಪಂಚರಾತ್ರಯಃ ನಶ್ಯಂತಿ ಪಂಚರಾತ್ರಂ ತತ್ ಸರ್ವಾಜ್ಞಾನ ವಿನಾಶನಂ. ಎಲ್ಲ ತರಹದ ಅಜ್ಞಾನವನ್ನು ಕಳೀತಕ್ಕಂಥದ್ದು ಈ ಪಾಂಚರಾತ್ರ. ಅವಾಪ್ಯತು ಪರಂ ತೇಜ, ಈ ಗ್ರಂಥದ ಅಧ್ಯಯನದಿಂದ ಸರ್ವ ತೇಜೋಮಯನಾಗಿರ್ತಕ್ಕಂಥ ಪರಬ್ರಹ್ಮ ಇದ್ದಾನ ನಾರಾಯಣ, ಅವನ ಜ್ಞಾನ ಉಂಟಾಗಿ ಸರ್ವ ವಿಧವಾದ ಅಜ್ಞಾನಗಳು ತೊಳೆದು ಹೋಗಿ ಈ ಪಂಚರಾತ್ರಗಳೇನವಲ್ಲ ಇವೆಲ್ಲ ದೂರ ಆಗ್ತವೆ. ನಶ್ಯಂತಿ ಪಂಚರಾತ್ರಂ ಅಂದರೆ ಪಂಚಭೂತಗಳ ಪ್ರಭಾವವಾಗಲಿ ಪಂಚ ತನ್ಮಾತ್ರಗಳ ಪ್ರಭಾವವಾಗಲಿ ಜೀವಿಯ ಮೇಲೆ ಮಾಡಲಿಕ್ಕಾಗೋಲ್ಲ. ಕಾರಣ ಅಂದರೆ ಪಾಂಚರಾತ್ರದ ಅಧ್ಯಯನ. ಈ ಪಾಂಚರಾತ್ರದಲ್ಲಿ ಏನು ಹೇಳ್ತದೆ? ಭಗವತ್ ತತ್ವ ಹೇಳಲ್ಪಡ್ತದೆ. ಇದು ಕೂಡ ಅಪೂರ್ವವಾಗಿರ್ತಕ್ಕಂಥ ತಂತ್ರಶಾಸ್ತ್ರಗಳಿಗೆ ನಿಲಯವಾಗಿರ್ತಕ್ಕಂಥದ್ದು, ಹುಟ್ಟಿ ಉಗಮಸ್ಥಾನ ಆಗಿದೆ ಮಾತು. ಇನ್ನು ಅಗ್ನಿಪುರಾಣದ ಬಗ್ಗೆ ಈಗಾಗಲೇ ಹೇಳಿದ್ದೇನೆ. ಇಂಥ ತಂತ್ರಶಾಸ್ತ್ರಗಳಲ್ಲಿ ವಿಚಿತ್ರ, ನಾನು ಇಷ್ಟಕ್ಕೆ ಮುಂಚೆ ಹೇಳಿದೆ 3 ತರಹವಾಗಿವೆ ತಂತ್ರಶಾಸ್ತ್ರಗಳು ಅಪೂರ್ವ, ಬಹಳಷ್ಟು ಗ್ರಂಥಗಳ ತ್ರಿಮತಾಚಾರ್ಯರಲ್ಲಿ ಶಂಕರ ಭಗವತ್ಪಾದರು ಒಂದು ತಂತ್ರ ಗ್ರಂಥವನ್ನು ಬರೆದಿದ್ದಾರೆ. ಆಚಾರ್ಯ ಮಧ್ವರು ಕೂಡ ತಂತ್ರಸಾರ ಸಂಗ್ರಹ ಅಂತ ಒಂದು ಅಪೂರ್ವವಾದ ಗ್ರಂಥ ಬರೆದಿದ್ದಾರೆ. ಇವೆಲ್ಲ ಸಾತ್ವಿಕಮಯವಾಗಿರ್ತಕ್ಕಂಥದ್ದು, ತಾಮಸಾತ್ಮಕವಾದ ತಂತ್ರ ಗ್ರಂಥಗಳು ಅಂತ ಹೇಳ್ತಾನಲ್ಲ. ಕೆಲವು ಈಶ್ವರನ ಪ್ರತಿಪಾದನೆ ಮಾಡ್ತಕ್ಕಂಥ ರುದ್ರ ಪ್ರಾಶಸ್ತ್ಯವನ್ನು ಹೇಳ್ತಕ್ಕಂಥ ತಂತ್ರಗಳೆಲ್ಲ ತಾಮಸ ಗ್ರಂಥ ಅಂತ ಹೇಳಿದ್ನಲ್ಲ. ಯಾಕೆ ಅವನು ತಾಮಸ ಅಂತೀರಿಂದರೆ ಅದರಲ್ಲಿ ಹೇಳಲ್ಪಡ್ತಕ್ಕಂಥ ವಿಷಯಗಳೇ ಹಾಗವೆ. ಅದು ಎಷ್ಟು ಭಯಂಕರವಾಗಿವೆ ಅಂದರೆ ಅಲ್ಲಿ ಗಣಪತಿಯ ಚಿಂತನೆ ಅಂದರೆ ಉಚ್ಚಿಷ್ಟ ಗಣಪತಿ ಅಂತ ಹೇಳಿ, ಮತ್ತು ಶಕ್ತಿಯ ಉಪಾಸನೆ ಅದ. ಇದರಂತೆ ಇನ್ನೊಂದು ದೇವತೆ ಅದು ಬಹಳ ಪ್ರಸಿದ್ಧವಾಗಿರತಕ್ಕಂಥದ್ದು ಧೂಮಾವತಿ ಅಂಥೇಳಿ. ಈ ಧೂಮಾವತಿ, ಉಚ್ಚಿಷ್ಟ ಗಣಪತಿ, ಶಕ್ತಿ ಇವುಗಳ ವರ್ಣನೆ ಅದೇ. ಇದರ ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ಆ ಉಪಾಸನೆಗೆ ಯೋಗ್ಯರಾಗಿರ್ತಕ್ಕಂಥ ಆ ತಾಮಸಾತ್ಮಕದ ಜೀವಿಗಳು ಉಪಾಸನೆ ಮಾಡ್ತಕ್ಕಂಥ ಈ ಧೂಮಾವತಿ ಆಗಲಿ ಉಚ್ಚಿಷ್ಟ ಗಣಪತಿ ಆಗಲಿ ಎಷ್ಟು ಭಯಂಕರ ರೂಪ ಅಂದರೆ ಅವರು ಉಪಾಸನೆ ಮಾಡ್ತಕ್ಕಂಥ ದೇವಿಯ ಬಗ್ಗೆ ಹೇಳ್ತಾರೆ ಅವರು. ಕೃಷ್ಣಾಂ ಕರಾಲವದನಾಂ ಭುಜಂಗೈರಭಿಮಂಡಿತಾಂ ದಿಗಂಬರಾಂ ಮಹಾದುರ್ಗಾಂ ಚಿಂತೆಯೇ ದ್ವೇಷಣಾದಿಷು. ಎಂಥ ಭಯಂಕರ ಹಿಡಿದು ಇಂಥದನ್ನು ಚಿಂತನೆ ಮಾಡಬೇಕಂತೆ. ಇನ್ನೊಬ್ಬರಿಗೆ ಅಪಕಾರ ಆಗಬೇಕು, ಇನ್ನೊಬ್ಬರು ನಾಶ ಆಗಬೇಕು ಅಂತ ಚಿಂತನೆ ಮಾಡ್ತಕ್ಕಂಥ ವ್ಯಕ್ತಿಗಳು ಕೃಷ್ಣ ಕಪ್ಪು ವರ್ಣದಿಂದ ಕೂಡಿಕೊಂಡಿರ್ತಕ್ಕಂಥ ಕರಾಲವದನ ಭಯಂಕರವಾದ ಬಾಯಿ ಅಂತ ಬಾಯಿ ತಕ್ಕೊಂಡಿರ್ತಕ್ಕಂಥ
ಭುಜಂಗೈರಭಿಮಂಡಿತ, ಹಾವುಗಳಿಂದ ತುಂಬಿಕೊಂಡು ಮೈಯೆಲ್ಲ ಹಾವುಗಳು ಸುತ್ತಕೊಂಡಿರ್ತ ಅಂತ ಮಂಡಿತ. ಇದೆಲ್ಲದಕ್ಕಿಂತ ಮೇಲಾಗಿ ದಿಗಂಬರ, ಮೈ ಮೇಲೆ ವಸ್ತ್ರನೇ ಇರಬಾರ್ದು, ವಸ್ತ್ರ ಇಲ್ಲದೇ ಇರತಕ್ಕಂಥ ಬತ್ತಲೆಯಾಗಿ ನಿಂತುಕೊಂಡಿರ್ತಕ್ಕಂಥ ಕಪ್ಪಾದ ಬಣ್ಣವುಳ್ಳಂಥ ಕರಾಲವದನ, ಭೀಕರವಾದ ಬಾಯಿ ತಕ್ಕೊಂಡಿರ್ತಕ್ಕಂಥ ಕ್ರೂರವಾಗಿ, ಮತ್ತು ಹಾವು ಭಯಂಕರವಾದ ಹಾವುಗಳಿಂದ ತುಂಬಿಕೊಂಡಿರ್ತಕ್ಕಂಥ ಮಹಾದುರ್ಗಾಂ ಚಿಂತೆಯೇ, ಇಂಥ ದೇವಿಯನ್ನು ಚಿಂತನೆ ಮಾಡಬೇಕು. ಯಾತಕ್ಕಾಗಿ ಅಂದರೆ ಇನ್ನೊಬ್ಬರು ನಾಶ ಆಗಲಿ ಇತ್ಯಾದಿಗಳಿಗಾಗಿ ಅಂತ ಸ್ಪಷ್ಟ ಮಾಡ್ತಾರೆ. ಇದು ಯಾರು ಹೇಳ್ತಾರೆ? ಇಂಥವೆಲ್ಲ ಹೇಳೋದು ಯಾರು ಅಂತಂದರೆ ಯಾವ ತಂತ್ರಶಾಸ್ತ್ರಗಳು ಅಂದರೆ ತಾಮಸ ತಂತ್ರಶಾಸ್ತ್ರಗಳು. ಅದ ಕಾರಣ ಅವಕ್ಕೆ ತಾಮಸ ಅಂತೇಳಿ. ಇನ್ನು ಹೇಳ್ತಾರೆ ಬಿಭ್ರಾಣಂ ಮಧುಮತ್ ಕಪಾಲ ಮನಿಷಂ, ಯಾವಾಗಲೊಂದು ಕೈಯಲ್ಲಿ ಹೆಂಡದ ಅಂದರೆ ಕಲ್ಲು ಅಂತಾರಲ್ಲ, ಮದ್ಯದ ಪಾತ್ರೆಯನ್ನು ಹಿಡ್ಕೊಂಡಿರ್ತಕ್ಕಂಥದ್ದು. ಪುಷ್ಟಾಂ ಅಸ್ತಿಷ್ಠತಂ, ಭಯಂಕರ ಬಹಳ ವಿಕಾರವಾದ ದೇಹವುಳ್ಳವಳಾಗಿರ್ತಾಳೆ. ಇಷ್ಟು ಮಾತ್ರ ಅಲ್ಲ, ಗಣಪತಿಯನ್ನು ಹೇಳುವಾಗ ಅಂಕಸ್ಥಾಯ ಸರಸಿದ ರುಚಃ ಸ್ವದ್ವತಾಲಂಬಿ ಪಾಣೇ ದೇವ್ಯಾ ಯೋನೌ ವಿನಿಹಿತಕರಂ ರತ್ನಮೌಳಿಂ ಭಜಾಮಹ. ಗಣಪತಿ ಹೇಳಬೇಕಾದ್ರೆ ಗಣಪತಿಯನ್ನು ಚಿತ್ರಗಳು ಮಾಡ್ತಾ, ಗಣಪತಿ ಅವನು ದಿಗಂಬರನಾಗಿರಬೇಕು, ತನ್ನ ತೊಡೆ ಮೇಲೆ ಒಂದು ಹೆಣ್ಣನ್ನು ಕೂಡಿಸ್ಕೊಂಡಿರಬೇಕು, ಅವಳ ಮರ್ಮಾಂಗವನ್ನು ಸೊಂಡಲಿನಿಂದ ಮುಡ್ತಾ ಇರಬೇಕಂತ. ಇಂಥ ದೇವತೆಯನ್ನು ಗಣಪತಿಯನ್ನು ಉಪಾಸನೆ ಮಾಡ್ರಿ ಅಂತ ಹೇಳ್ತಾವೆ. ಯಾವುದು? ಆ ತಂತ್ರಗಳು. ಆದ ಕಾರಣವೇ ಆ ತಂತ್ರಗಳನ್ನು ತಾಮಸ ತಂತ್ರಗಳು ಅಂತ ಹೇಳಿದರು. ನಾನು ಹೇಳಿದ್ನಲ್ಲಿ ಇಷ್ಟಕ್ಕೆ ಮುಂಚೆ ಭಾಳ ಪ್ರಚಾರದಲ್ಲಿರ್ತಕ್ಕಂಥದ್ದು ಧೂಮಾವತಿ ಅಂಥೇಳಿ. ಆ ಧೂಮಾವತಿಯ ರೂಪ ಚಿತ್ರೀಕರಣ ಅಂತೂ ಭಯಂಕರವಾಗ್ಯದ. ಎಷ್ಟದೆ? ಕಾಕಾರೂಢ ಅತಿಕೃಷ್ಣ, ಅವಳು ಕಾಕಾರೂಢ, ಕಾಗೆಯನ್ನೇ ವಾಹನವಾಗಿ ಉಳ್ಳವಳಾಗಿ ಕೂತ್ಕೊಂಡಿರ್ತಾಳೆ. ಅತಿಕೃಷ್ಣ, ಬಹಳ ಕಪ್ಪಾದ ದೇಹದಿಂದ ಕೂತ್ಕೊಂಡಿರ್ತಾಳೆ. ಪ್ರವಿರಲ ದಶನ, ಭಯಂಕರವಾಗಿ ಹಲ್ಲುಗಳು ಉದ್ದಕ್ಕೆ ಚಾಚಿಕೊಂಡಿರ್ತಾವೆ. ಮುಕ್ತಕೇಸಿ ವಿರಕ್ತ, ಮುಕ್ತಕೇಸಿ, ಕೂದಲುಗಳನ್ನೆಲ್ಲ ಹರಿಕೊಂಡ್ಬಿಟ್ಟಿರ್ತಾಳೆ. ಧೂಮ್ರಾಕ್ಷಿ, ಕೆಂಪಾದ ಕಣ್ಣುಳ್ಳವಳಾಗಿ ಹಸಿವೆಯಿಂದ ಬಳಲ್ತಕ್ಕ ರೀತಿಯಲ್ಲಿರ್ತಾಳೆ. ಮೈಯೆಲ್ಲ ಬೆವರು ಸುರಿಸ್ತಾ ಇರ್ತಾಳೆ. ಕೃಷ್ಣ ಪುಷ್ಟಾಲಸಾಂಗಿ ಶ್ರಮ ಜಲ ಮಲಿನ ವ್ಯಕ್ತ ದರ್ಪ ವಿರೂಪ ಭೂತಿಂ. ಇಂಥ ಧೂಮಾವತಿ ನನಗೆ ಸಂಪತ್ತನ್ನು ಕೊಡಲಿ ಅಂಥೇಳಿ ಉಪಾಸನೆ ಮಾಡ್ತಾರೆ. ಈ ತಾಮಸಾತ್ಮಕವಾದ ಕ್ರಿಯೆಗಳನ್ನು ಮಾಡ್ತಕ್ಕಂಥವರಿಗೆ ಸ್ಮಶಾನ ಅತ್ಯಂತ ಇಷ್ಟವಾದದ್ದು. ಅಲ್ಲೇ ರಾತ್ರಿ, ನಡುರಾತ್ರಿಯಲ್ಲಿ ಪೂಜಾ, ಸ್ಮಶಾನದಲ್ಲಿ ಪೂಜಾ, ಇಂಥ ತಾಮಸಾತ್ಮಕವಾದ ದೇವತೆಗಳ ಉಪಾಸನ, ಇವೆಲ್ಲವನ್ನು ಹೇಳೋದು ಯಾವುದು ಅಂದರೆ ಕೆಲವು ತಂತ್ರಗಳು ಹೇಳ್ತವೆ. ಆದ ಕಾರಣ ಅವುಗಳನ್ನು ಏನಂದ್ರು ಅಂದರೆ ತಾಮಸ ತಂತ್ರಗಳು ಅಂದರು. ಸಾತ್ವಿಕ ತಂತ್ರಗಳು ಇಂಥ ರೀತಿ ಹೇಳೋದಿಲ್ಲ. ಈಗ ನಾವು ಉದಾಹರಣೆಗೆ ನೋಡಬೇಕಾದ್ರೆ ನಮ್ಮ ಆಚಾರ್ಯ ಮಧ್ವರು ರಚನೆ ಮಾಡಿರ್ತಕ್ಕಂಥ ತಂತ್ರಸಾರ ಸಂಗ್ರಹ ಎಷ್ಟು ಸಾತ್ವಿಕಮಯವಾಗಿದೆ. ಮೊದಲನೇ ಅಧ್ಯಾಯ ಎಲ್ಲ ಕೂಡ ಭಗವಂತನನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಓಂಕಾರದ ಪ್ರಾಶಸ್ತ್ಯ, ಅದರಿಂದ ಬಂದಿರತಕ್ಕಂಥ ನಾರಾಯಣ ಅಷ್ಟಾಕ್ಷರ ಮಹಾಮಂತ್ರದ ಪ್ರಾಶಸ್ತ್ಯ, ಅದರ ನಂತರದಲ್ಲಿ ಅಜಾದಿ ಭಗವದ್ರೂಪಗಳ ಚಿಂತನೆ, ಅಕಾರ ಉಕಾರ ಮಕಾರ ನಾದ ಬಿಂದು ಭೂಷ ಇವೇನವಲ್ಲ, ಇವುಗಳಿಂದ ಬಂದಿರತಕ್ಕಂಥ 51 ಅಕ್ಷರಗಳು, ಆ ಅಕ್ಷರಗಳಿಂದ ಪ್ರತಿಪಾದ್ಯನಾಗಿರ್ತಕ್ಕಂಥ ಭಗವಂತನ ಚಿಂತನೆ, ಇವೆಲ್ಲವನ್ನು ಹೇಳ್ತಾರೆ. 2ನೇ ಅಧ್ಯಾಯದಲ್ಲಿ ಎಲ್ಲ ಈ ಕಲಶಗಳನ್ನು ಹೇಗೆ ಸ್ಥಾಪನೆ ಮಾಡಬೇಕು, ಪೂಜೆ ಹೇಗೆ ಮಾಡಬೇಕು, ಪರಮಾತ್ಮನ ಪೂಜೆ ಅಂದರೆ ಪೀಠ ಪೂಜೆ ಹೇಗೆ ಮಾಡಬೇಕು, ಎಲ್ಲವನ್ನು ವಿಸ್ತಾರವಾಗಿ ಹೇಳ್ತಾರೆ. 3ನೇ ಅಧ್ಯಾಯದಲ್ಲಿ ಪರಮಾತ್ಮನ 4ನೇ ಅಧ್ಯಾಯದಲ್ಲಿ ಪರಮಾತ್ಮನ ಮಹಾಮಂತ್ರಗಳು, ಎಂಥಂಥ ಮಂತ್ರಗಳು ಹೇಳ್ತಾರೆ. ಹಯಗ್ರೀವ ಮಂತ್ರ, ಶ್ರೀಕರ ಮಂತ್ರ, ನಾರಾಯಣ ಅಷ್ಟಾಕ್ಷರ ಮಂತ್ರ, ಧನ್ವಂತರಿ ಮಂತ್ರ, ರಾಮ ಮಂತ್ರ, ಕೃಷ್ಣ ಮಂತ್ರ, ವೇದವ್ಯಾಸ ಮಂತ್ರ, ಮತ್ತು ಒಳ್ಳೆ ಸಾತ್ವಿಕವಾದ ದೇವತೆಗಳೆಲ್ಲ ಸರಸ್ವತಿ, ಭಾರತಿ, ಗರುಡ, ಶೇಷ, ರುದ್ರ ಇವರೆಲ್ಲರ ಮಂತ್ರಗಳನ್ನು ಸುಮಾರು 60-70 ಮಹಾಮಂತ್ರಗಳನ್ನು ಹೇಳ್ತಾರೆ. ಆ ಮಂತ್ರಗಳಲ್ಲಿ ಧ್ಯಾನ ಮಾಡಬೇಕಾದ ಭಗವದ್ ರೂಪಗಳನ್ನು ಹೇಳ್ತಾರೆ. ಎಷ್ಟು ಸೌಮ್ಯವಾದ ರೂಪಗಳವು. ಆ ರೂಪಗಳನ್ನು ನೋಡಿದರೆ ವಿಕಾರಣೆ ಇರುವುದಿಲ್ಲ. ಒಂದೇ ತುರಂಗವದನಂ ಶಶಿಬಿಂಬ ಸಂಸ್ಥಂ ಚಂದ್ರಾವತಾತಂ ಅಮೃತಾತ್ಮಕರೈ ಸಮಂತಾತ್, ಅಂದರೆ ಚಂದ್ರಮಂಡಲ ಮಧ್ಯವರ್ತಿ ಆಗಿರತಕ್ಕಂಥ ಅದ್ಭುತ ವೇದಗಳನ್ನು ಉದ್ಗಾರ ಮಾಡ್ತಕ್ಕಂಥ ಹಯಗ್ರೀವರನ್ನು ಚಕ್ರ, ಶಂಖ, ಅಕ್ಷಮಾಲ, ಪುಸ್ತಕ, ಜ್ಞಾನ ಮುದ್ರೆಗಳನ್ನು ಹಿಡ್ಕೊಂಡಿರ್ತಕ್ಕಂಥ ಈ ರೀತಿ ಹೇಳ್ತಾರೆ. ಒಟ್ಟಿನ ಮೇಲೆ
ಆಚಾರ್ಯ ಮಧ್ವರು ರಚನೆ ಮಾಡಿರ್ತಕ್ಕಂಥ ತಂತ್ರಶಾಸ್ತ್ರದಲ್ಲಿ ಸಾತ್ವಿಕತೆ ತುಂಬಿ ತುಳುಕುತ್ತದೆ. ವಿಗ್ರಹಗಳು ಹೇಗಿರಬೇಕು, ದೇವಾಲಯ ಹೇಗಿರಬೇಕು, ದೇವಾಲಯದ ಅಗಲ ಎಷ್ಟಿರಬೇಕು, ಉದ್ದ ಎಷ್ಟಿರಬೇಕು, ಅದ್ರ ಗೋಪುರ ಹೇಗಿರಬೇಕು, ಗರುಡ ಸ್ತಂಭ ಹೇಗಿರಬೇಕು, ಇವೆಲ್ಲವನ್ನು ಕೂಡ ಆಚಾರ್ಯರು ತಮ್ಮ ತಂತ್ರಸಾರ ಸಂಗ್ರಹದಲ್ಲಿ ಹೇಳಿದ್ದಾರೆ. ಈ ತಂತ್ರಸಾರ ಸಂಗ್ರಹದಲ್ಲಿ ಎಲ್ಲಿ ಕೂಡ ತಾಮಸಾತ್ಮಕವಾದ ವಾಕ್ಯ ಪ್ರಯೋಗ ಇಲ್ಲ, ತಾಮಸಾತ್ಮಕವಾದ ದೇವಿಯ ವರ್ಣನೆ ಇಲ್ಲ, ದೇವತೆಗಳ ವರ್ಣನೆ ಇಲ್ಲ. ಸಾತ್ವಿಕಮಯವಾಗಿರ್ತಕ್ಕಂಥ ಮಂತ್ರಗಳು, ಸಾತ್ವಿಕಮಯವಾಗಿರ್ತಕ್ಕಂಥ ದೇವತೆಗಳು, ಸಾತ್ವಿಕಮಯವಾದ ಚರ್ಚಾ ಚಿಂತನೆ ಇವೇ ಇರ್ತಾವೆ. ಮಾತು ಅದ ಕಾರಣ ನೀವು ಸಾತ್ವಿಕವಾದ ತಂತ್ರಗಳು ಅಂತಂದರು, ತಾಮಸಾತ್ಮಕವಾದ ತಂತ್ರಗಳು ಅಂತ ಅವುಗಳನ್ನು ಕರೆದರು. ಇನ್ನು ರಾಜಸಾತ್ಮಕವಾಗಿರ್ತಕ್ಕಂಥ ಕೇವಲ ಐಹಿಕ ಬಾಹ್ಯವಾಗಿರ್ತಕ್ಕಂಥ ಸುಖಕ್ಕಾಗಿ ಕೆಲವು ಉಪಾಸನೆಗಳನ್ನು ಮಾಡ್ತಕ್ಕಂಥದ್ದು ಹೇಳಿರ್ತಕ್ಕಂಥದ್ದು. ಸೊ ಇವೆಲ್ಲದೂ ಕೂಡ ಸಾತ್ವಿಕ, ರಾಜಸ, ತಾಮಸ ಇಂತಹ ತಂತ್ರಶಾಸ್ತ್ರಗಳನ್ನು ಆಧಾರ ಮಾಡಿಕೊಂಡೇ, ಅದರಲ್ಲಿ ತಾತ್ವಿಕವಾಗಿರತಕ್ಕಂಥ ತಂತ್ರಶಾಸ್ತ್ರಗಳನ್ನು ಆಧಾರ ಮಾಡಿಕೊಂಡೇ ಚಕ್ರಾಬ್ಜ ಮಂಡಲ, ಅನೇಕ ಯಂತ್ರ ಮಂತ್ರಗಳು ಎಲ್ಲ ಹೊರಗೆ ಬಂದಾವೆ. ತಾಮಸ ಇದಕ್ಕಿಂತಲೂ ಅಪೂರ್ವವಾದ್ದು ಅಂತಂದರೆ ಇದೆಲ್ಲ ಖರೇವ ಈ ಸಾತ್ವಿಕವಾದ ತಂತ್ರಶಾಸ್ತ್ರಗಳಲ್ಲಿ ಹೇಳಿರ್ತಕ್ಕಂಥದ್ದು ಎಲ್ಲವೂ ಕೂಡ ಒಳ್ಳೆ ಸಾತ್ವಿಕವಾದ ಫಲವನ್ನು ಕೊಡ್ತಾವೆ, ಜೀವನವನ್ನು ಧನ್ಯ ಮಾಡ್ತಾವೆ ಅಂತ ಅಂತಿರಲ್ಲ. ಅದಕ್ಕೇನು ಪ್ರಮಾಣ ಅಂತಂದರೆ, ಯಾರೋ ನಮ್ಮ ಭಾರತೀಯರ ಚಿಂತನೆ ಕೊಡೋದು ಬೇಡ, ಪಾಶ್ಚಾತ್ಯ ಚಿಂತನೆಯನ್ನೇ ಕೊಡೋಣ. ನಾನು ಇಷ್ಟಕ್ಕೆ ಮುಂಚೆ ಹೇಳಿನಿ, ವುಡ್ರೋಫ್ ಅಂತಕ್ಕಂಥ ಜಾನ್ ವುಡ್ರೋಫ್ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಅವನು ಇಂಗ್ಲೆಂಡ್ನಲ್ಲಿ ಇದ್ದ. ಆಗ ನಮ್ಮ ಭಾರತದಲ್ಲಿ ಪಾಶ್ಚಾತ್ಯರ ಆಳ್ವಿಕೆ ಅಂದರೆ ಇಂಗ್ಲೀಷ್ನವರು ನಮ್ಮ ರಾಜ್ಯವನ್ನು ಆಳ್ತಾ ಇದ್ದರು. ಅವನು ಜಾನ್ ವುಡ್ರೋಫ್ ಎಂಬತಕ್ಕಂಥ ವ್ಯಕ್ತಿ ಇಂಗ್ಲೆಂಡ್ನಲ್ಲಿ ವಾಸ ಮಾಡ್ತಾ ಇದ್ದ. ಒಮ್ಮೆ ಅವನಿಗೇನಾಯಿತು, ಗೌರ್ಮೆಂಟು ಅವನನ್ನು ಇಂಡಿಯಾಕ್ಕೆ ಟ್ರಾನ್ಸ್ಫರ್ ಮಾಡ್ತೀವಿ, ಕಲೆಕ್ಟರ್ ಆಗಿ ಇಲ್ಲಿ ಹಾಕ್ತೀವಿ ಕಲ್ಕಟ್ಟಕ್ಕೆ. ಅವನಿಗೆ ಒಂದು ದೌರ್ಬಲ್ಯ ಇತ್ತು, ಅವನು ಹೆಂಡತಿ ಅಂದರೆ ಬಹಳ ಹುಚ್ಚು. ಅವನಿಗೆ ಹೆಂಡತಿ ಮೇಲೆ ವಿಚಿತ್ರವಾದ ಪ್ರೇಮ, ಹೆಂಡತಿಯನ್ನು ಬಿಟ್ಟು ಇರ್ತಿದ್ದಿಲ್ಲ ಅವನು. ಅಂತಹ ವ್ಯಕ್ತಿಗೆ ಯಾವಾಗ ಇಂಡಿಯಾದಕ್ಕೆ ಟ್ರಾನ್ಸ್ಫರ್ ಆಯಿತು, ಟ್ರಾನ್ಸ್ಫರ್ ಆದ ಕೂಡಲೇ ಅವನ ಹೆಂಡತಿಗೆ ನನಗೆ ಹೀಗಾಗಿದೆ, ಇಂಡಿಯಾಕ್ಕೆ ನನ್ನ ಕಲೆಕ್ಟ್ರಾಗಿ ಹಾಕಿದ್ದಾರೆ, ನಾವು ನಾಡ್ದು ಹೋಗಬೇಕು, ಇವಾಗಲೇ ಆರ್ಡರ್ ಬಂದದೆ, ನೀ ರೆಡಿ ಆಗು ಅಂತಂದ. ಅವಳು ಒಂದೇ ಸಲ ರೇಗಿಬಿಟ್ಲು, ನಾನು ಬರೋದಿಲ್ಲ, ಅದು ಡಟ್ಟಿ ಇಂಡಿಯಾ ಅಂತವಳು ಹೀಗೆ ಅಂದಾಳೆ. ನಾನು ಅದು ಹೊಲಸಾದ ಇಂಡಿಯಾ ಯಾವಾಗ ಜಾನ್ ವುಡ್ರೋಫ್ ಹೇಳಿದ್ನೋ ತನ್ನ ಹೆಂಡತಿಗೆ, ನಾವು ಇಂಡಿಯಾಕ್ಕೆ ಹೋಗಬೇಕು, ನೀನು ಸಿದ್ಧಳಾಗು ಅಂತಂದಾಗ ಅವಳು ಡಟ್ಟಿ ಇಂಡಿಯಾ, ನಾನು ಬರೋದಿಲ್ಲ ಅಲ್ಲಿಗೆ, ನೀನು ಬೇಕಾದ್ರೆ ಹೋಗು, ಬೇಕಾದ್ರೆ ಉದ್ಯೋಗಕ್ಕೆ ರಾಜೀನಾಮೆ ಕೊಡು ಅಂತಂದು. ಅವಳೊಂದು ಅಂಥ ಉದ್ಯೋಗಕ್ಕೆ ರಾಜೀನಾಮೆ ಕೊಡೋಕ್ಕಾಗ್ತಾನೆ, ಗೌರ್ಮೆಂಟ್ ಪನಿಷ್ ಮಾಡ್ತದೆ, ದಯಮಾಡಿ ಹಾಗೆ ಅನ್ಬೇಡ, ಹೋಗೋಣ ಬಾ, ಎಷ್ಟು ಕೇಳ್ಕೊಂಡ. ಅವಳು ಹಠ ಮಾಡಿದ್ಲು. ಕೊನೆಗೆ ಅವನಿಗೆ ನಿರ್ವಾಹ್ಯತೆ ಬಂತು, ಮಾರ್ಗ ಇಲ್ಲದರೆ ಇಂಡಿಯಾಕ್ಕೆ ಬಂದ. ಕಲ್ಕಟ್ಟಾದಲ್ಲಿ ತನ್ನ ಜಾಬಿನಲ್ಲಿ ಜಾಯಿನ್ ಆದ, ಕೆಲಸ ಮಾಡ್ತಾ ಇದ್ದಾನೆ. ಆದರೆ ಅವನಿಗೆ ಮನಸ್ಸೆಲ್ಲ ಇಂಗ್ಲೆಂಡ್ ಕಡೆ, ಹೆಂಡತಿಯನ್ನೇ ನೆನೆಸ್ಕೋತಾ ಇದ್ದಾನೆ. ಮನಸ್ಸು ಆ ಕಾರ್ಯದಲ್ಲಿ, ಕೆಲಸಗಳಲ್ಲಿ ಅಷ್ಟು ತತ್ಪರತೆ ಇಲ್ಲ. ಒಂದು ದಿವಸ ಏನಾಯಿತು ಅಂದರೆ, ಅದೇ ಆಫೀಸ್ನಲ್ಲಿ ಆತನಿಗೆ ಪಿ ಎ ಆಗಿ ಒಬ್ಬ ಪುಣ್ಯಾತ್ಮ ಕೆಲಸ ಮಾಡ್ತಾ ಇದ್ದ, ಭಾರತೀಯ. ಅವನು ಸಾಯಂಕಾಲ 5 ಗಂಟೆ ಆದಮೇಲೆ ಆಫೀಸ್ ಡ್ಯೂಟಿ ಎಲ್ಲ ಮುಗಿದ ಮೇಲೆ ಆ ಪಿ ಎ ನೇರವಾಗಿ ಈ ವುಡ್ರೋಫ್ನ ಹತ್ರ ಬಂದ. ಸರ್ ಮೇ ಐ ಕಮ್ ಇನ್, ನಮಸ್ಕಾರ ಅಂತಂದ. ಏನು ಬಾ ಒಳಗೆ ಬಾ ಅಂತಂದ. ಏನು ನೀನು ಆಫೀಸ್ ಆಯ್ತಲ್ಲ, ಯಾಕೆ ಹೋಗಿಲ್ಲ ನೀನು ಅಂತ. ಇವನು ಹೋಗಿಲ್ಲ, ಆಫೀಸ್ಲಿಂದ ಹೋಗಿಲ್ಲ, ಯಾಕೆ ಒಬ್ಬನೇ ಮನೆಗೆ ಹೋದರೆ ಏನು ಮಾಡಬೇಕು, ಅದೇ ಚಿಂತೆ ಆಗ್ತದೆ. ಇಲ್ಲಿ ಕೂತ್ಕೊಂಡಿದ್ದ, ಯಾಕೆ ಹೋಗಿಲ್ಲಲ್ಲ. ಇಲ್ಲ ಸರ್, ಇವತ್ತು ನಿಮ್ಮನ್ನು ಭೇಟಿ ಆಗಬೇಕು ಅಂತಿತ್ತು, ಅದಕ್ಕೆ ಬಂದೆ. ಏನು ಹೇಳು, ನೀವೇನು ಅಂದ್ಕೊಂಡಿದ್ರೆ ಒಂದು ಮಾತು ಹೇಳ್ತೀನಿ, ಹೇಳು. ಎಲ್ಲಿ ಸರ್, ನಮ್ಮ ಭಾರತೀಯರದೊಂದು ಸಂಕಲ್ಪ, ನಮ್ಮ ಭಾರತೀಯರದ ಪ್ರವೃತ್ತಿ ಒಂದು ರೀತಿ ಅದ. ಏನು ಗೊತ್ತನ, ನಮಗೆ ಯಾರು ಯಜಮಾನನಾಗಿರ್ತಾನೋ ಅವನನ್ನು ನಾವಿಷ್ಟು ಪ್ರತಿಭೀಪತಿ ಅಂದರೆ ವಿಷ್ಣುವನ್ನಾಗಿ ನೋಡ್ತೀವಿ ನಾವು. ನಮಗೊಬ್ಬ ರಾಜ ಇದ್ದ, ನಮಗೊಬ್ಬ ನಾಯಕ ಇದ್ದ, ಒಬ್ಬ ಅಧಿಕಾರಿ ಇದ್ದ ಅಂದರೆ ಅಧಿಕಾರಿಯನ್ನು ಅಧಿಕಾರಿಯನ್ನಾಗಿ ನೋಡೋದಲ್ಲ ನಾವು ಅವನನ್ನು ವಿಷ್ಣುವನ್ನಾಗಿ ನೋಡ್ತೀವಿ, ದೇವರನ್ನಾಗಿ ನೋಡ್ತೀವಿ. ಅವನ ಮಾತಿಗೆ ಗೌರವ ಕೊಡ್ತೀವಿ. ಅವನಿಗೇನಾದರೂ ಕಷ್ಟ ಬಂದರೆ ನಾವು ಆ ಕಷ್ಟದಲ್ಲಿ ಭಾಗವಹಿಸ್ತೀವಿ. ಒಟ್ಟಿನ ಮೇಲೆ ಆತನಿಗೆ ಉದ್ಯೋಗ ರೀತ್ಯ ಏನು ಮಾಡಬೇಕು ನಿಷ್ಕಪಟದಿಂದ ಸಿನ್ಸಿಯರ್ ಆಗಿ ಡ್ಯೂಟಿ ಮಾಡೋದಲ್ಲದೆ, ಆತನ ವೈಯಕ್ತಿಕವಾದ ಜೀವನದಲ್ಲಿ ಕೂಡ ಏನಾದರೂ ಕಷ್ಟ ಬಂದರೆ
ನಮ್ಮ ಭಾರತೀಯರು ತನ್ನ ಯಜಮಾನನ ಕಷ್ಟದಲ್ಲಿ ತಾವು ಭಾಗವಹಿಸ್ತಾರೆ. ಯಾಕೋ ನಾನು ಈಗ ಒಂದು ತಿಂಗಳಿಂದ ನೋಡ್ತಾ ಇದ್ದೀನಿ ನಿಮ್ಮನ್ನು. ನಿಮಗೆ ಡ್ಯೂಟಿಯಲ್ಲಿ ಅಷ್ಟು ಆಸಕ್ತಿ ಇಲ್ಲ, ಯಾಕೋ ಚಿಂತೆ ಮಾಡ್ತಾ ಇರ್ತೀರಿ, ಏನೋ ಧ್ಯಾನದಲ್ಲಿರ್ತೀರಿ. ದಯಮಾಡಿ ನಿಮ್ಮ ಕಷ್ಟ ಏನು ಹೇಳಿಕೊಂಡ್ರೆ ನಮಗೆ ಆದರೆ ತೀರಿಸ್ತೀವಿ, ಇಲ್ಲ ಅಂತಂದರೆ ಒಂದು ಮಾತು ಒಳ್ಳೆ ಮಾತಾಡಿದ್ರು. ಇನ್ನೊಂದು ಸಿದ್ಧಾಂತ ಸರ್, ನಮ್ಮ ಕಷ್ಟ ಇದ್ದಾಗ ಕಷ್ಟ ಇನ್ನೊಬ್ಬರ ಮುಂದೆ ಹೇಳಿಕೊಂಡ್ರೆ ಅದು ಸ್ವಲ್ಪ ಕಮ್ಮಿ ಆಗ್ತದೆ ಅಂತ ಹೇಳ್ತಾರೆ ನಮ್ಮವರು. ದಯಮಾಡಿ ನಿಮ್ಮ ಪ್ರಾಬ್ಲಮ್ ಏನಂಬೋದು ಸ್ವಲ್ಪ ನನಗೆ ಹೇಳ್ರಿ, ನೋಡಿ ಕೇಳ್ತೀನಿ, ನಾನು ನಿಮ್ಮ ಕೈಲಾದ ನನ್ನ ಕೈಲಾದ ಸಹಾಯ ಮಾಡ್ತೀನಿ ಅಂತಂತಾನೆ. ಆಗ ಅವನಿಗೆ ಆ ವುಡ್ರೋಫ್ಗೆ ಭಾಳ ವಿಚಿತ್ರ ಆಗಿಬಿಡ್ತದೆ. ಏನಪ್ಪ ಇದು, ನಮ್ಮ ಇಂಗ್ಲೆಂಡ್ನಲ್ಲಿ ಈ ರೀತಿ ಬಗಲ ಮನೆಯವರು ಇದ್ದರೂ ಕೂಡ ಯಾರು ಏನಾಯಿತು ನಿಂಗೆ ಅಂತ ಕೇಳೋದಿಲ್ಲ. ಭಾರತೀಯರೇನು ನಮ್ಮನ್ನು ಒಬ್ಬ ವಿಷ್ಣು ದೇವರನ್ನಾಗಿ ನೋಡುವುದೇನು, ನಮ್ಮ ಕಷ್ಟ ಬಂದರೆ ನಾವು ಭಾಗವಹಿಸ್ತೀವಿ ಅಂತ ಅಂಬೋದೇನು. ಕೂಡು ಅಂತಂತಾನೆ, ಪ್ಲೀಸ್ ಕೂತ್ಕೊ ಅಂತಂತಾನೆ. ಕೂತ್ಕೊಂಡ್ಮೇಲೆ ತನ್ನ ಕಥೆಯೆಲ್ಲ ಹೇಳ್ತಾನೆ. ನಾನು ಹೆಂಡತಿ ಅಂದರೆ ಬಹಳ ಹುಚ್ಚ, ಅವಳ ಮೇಲೆ ಬಹಳ ಪ್ರೀತಿ ಮಾಡ್ತೀನಿ. ಆದರೆ ನನಗಿಲ್ಲಿ ಟ್ರಾನ್ಸ್ಫರ್ ಆದಾಗ ಅವಳು ಎಷ್ಟು ಕೇಳಿಕೊಂಡೆ, ಬಾ ಹೋಗೋಣ ಇಂಡಿಯಾಕ್ಕೆ ಅಂಥೇಳಿ. ಆದರೆ ಅವಳು ಬರಲಿಲ್ಲ. ಅವಳು ಇಲ್ಲದೇ ಇರೋದು ಮನಸ್ಸಿಗೆ ಬಹಳ ಬೇಜಾರಾಗಿದೆ ಅಂತಂದು ಕೂಡಲೇ, ಸರ್ ನೀವೊಂದು ಕೆಲಸ ಮಾಡ್ತೀರಾ, ಏನು, ನಾಳೆ ಸಂಡೇ ನೀವು ನನ್ನ ಮನೆಗೆ ಬರ್ರಿ, ಬಂದರೆ ನಾನು ಹೇಳ್ತೀನಿ. ಏನು, ನಾನು ಹೇಳಿದ್ದಂತೆ ಮಾಡಿರಿ, ನಿಮ್ಮ ಹೆಂಡತಿ ಬಂದ್ಬಿಡ್ತಾಳೆ. ಅವನಿಗೆ ಯಾವಾಗ ಹೆಂಡತಿ ಬರ್ತಾಳೆ ಅಂತಂದು ಕೂಡಲೇ ಮನಸ್ಸು ಒಂಥರ ಆಶ್ಚರ್ಯ ಆಯ್ತು. ಖರೇಬ ನನ್ನ ಹೆಂಡತಿ ಬರ್ತಾಳೆ, ಹಾಗಾದ್ರೆ ನಾಳೆ ಬರ್ತೀನಿ. ಹಾಗಾದ್ರೆ ಸರ್, ಆದರೆ ಏನು ಅಂದ್ಕೋಬಾರ್ದು, ಈಗ ನಾನು ನಿಮ್ಮ ಬಾಸ್, ನೀವು ನಮ್ಮ ಬಾಸ್, ನಾನು ಇವರ ಒಬಿಡಿಯನ್ ಸರ್ವೆಂಟ್. ನನ್ನ ಮನೆಗೆ ಬಂದಾಗ ಮಾತ್ರ ನೀವು ಬಾಸ್ ಅಲ್ಲ, ನಾನು ಹೇಳಿದಂತೆ ನೀವು ಕೇಳಬೇಕು. ಖಂಡಿತ ಕೇಳ್ತೀನಿ ಅಂತಂದ. ಮರುದಿವಸನೇ ಅವನು ಹೇಳಿದ ಟೈಮಿಗೆ ಸರಿಯಾಗಿ ವುಡ್ರೋಫ್ ಸೀದಾ ಆ ಬ್ರಾಹ್ಮಣನ ಮನೆಗೆ ಬಂದ. ಅಷ್ಟೊತ್ತಿಗೆ ಆ ಬ್ರಾಹ್ಮಣ ಪೂಜಾ ಎಲ್ಲ ಮಾಡ್ಕೊಂಡು ಕೂತ್ಕೊಂಡು ಆತ ಬಂದ ಮೇಲೆ ಆತಗೆ ಏನೇನು ಕೂಡಿಸಿ ಪ್ರಸಾದಾದಿಗಳನ್ನೆಲ್ಲ ಕೊಟ್ಟು ನಾನು ಒಂದು ಮಂತ್ರ ಉಪದೇಶ ಮಾಡ್ತೀನಿ, ನೀವು 48 ದಿವಸಗಳ ಕಾಲ ನಿಷ್ಠೆಯಿಂದ ಮಾಡಬೇಕು. ಎಲ್ಲ ಪದ್ಧತಿ ಹೇಳಿದೆ, ಹೇಗೆ ಮಾಡಬೇಕು, ಏನು ಮಾಡಬೇಕು, ಸ್ನಾನ ಯಾವ ಮಾಡಬೇಕು, ಯಾವ ವಸ್ತ್ರ ಉಟ್ಕೋಬೇಕು, ಯಾವ ಡ್ರೆಸ್ ಹಾಕ್ಕೋಬೇಕು ಎಲ್ಲ ಹೇಳಿ, ಈ ರೀತಿ ನೀವು ಮಾಡಿದರೆ ಖಂಡಿತ 48 ದಿವಸ ನಿಮ್ಮ ಹೆಂಡತಿ ಬರ್ತಾಳೆ ಅಂತ ಹೇಳಿದ. ಅವನಿಗೆ ಹೆಂಡತಿ ಬರ್ತಾಳೆ ಅಂಬೋದು ಭಾಳ ಇಂಪಾರ್ಟೆಂಟ್ ಆಗಿಬಿಡ್ತು. ನನ್ನ ಹೆಂಡತಿ ಬರ್ತಾಳೆ, ಆ ಮಂತ್ರ ಬಿಡಬಾರ್ದು ಅಂತ ಅಂದ್ಕೊಂಡ. ಹೋದ, ಆತ ಹೇಳಿದ ದಿವಸದಂದರೆ ಮಂತ್ರ ಪಠನ ಪ್ರಾರಂಭ ಮಾಡಿದೆ. ಹೇಗೆ ಮಾಡಿದೆ ಅಂದರೆ, ಪುರಾಣಗಳಲ್ಲಿ ಬರ್ತಾವೆ, ದೈತ್ಯರು ಒಂದು ತಪಸ್ಸಿ ಕೂಡದಲ್ಲ, ಅವರು ತಪಸ್ಸಿ ಕೂತರ ಮಾತ್ರ ಭಯಂಕರವಾದ ತಪಸ್ಸು ಮಾಡ್ತಾರೆ. ದೇವತೆಗಳು ಅಂಜಬೇಕು, ಆ ರೀತಿ ತಪಸ್ಸು ಮಾಡ್ತಾರೆ. ಯಾವ ಋಷಿಗಳು ಮಾಡೋದಿಲ್ಲ, ಆ ರೀತಿ ಮಾಡ್ತಾರೆ. ಮಾಡಿದವನು 47 ದಿವಸ ಆಯಿತು. 48ನೇ ದಿವಸ ಮುಂಜಾನೆ ಧ್ಯಾನ ಮಾಡ್ಕೊಂಡು ಕೂತ್ಕೊಂಡಿದ್ದಾನೆ, ಜಪ ಮಾಡ್ತಾ ಇದ್ದಾನೆ. ಜಪ ಮುಗಿತು, ಏಳಬೇಕು ಅಂತ ಅನ್ನುವಾಗ ಬಾಗಿಲು ಯಾರೋ ಬಡದಂತಾಯಿತು. ಬಂದು ಬಾಗಿಲು ತೆಗಿತಾನೆ, ಎದುರಿಗೆ ಹೆಂಡತಿ ನಿಂತ್ಕೊಂಡಿದ್ದಾಳೆ ಲಗೇಜ್ ಹಿಡ್ಕೊಂಡು. 48ನೇ ದಿವಸ ಡಂಗಾಯ್ಬಿಟ್ಟವನು. ಏನಿದು ಅಂತಂದ. ಹೌದು, ಮತ್ತೇನು ಮಾಡಲಿ, ನೀನು ಪ್ರತಿನಿತ್ಯ ಬಂದು ನನ್ನನ್ನು ಬಾ 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 ಅಂತ ಹಿಂಸೆ ಕೊಡ್ತಾ ಇದ್ದರೆ, ಒಂದು ದಿವಸನ 2 ದಿವಸನ ಪ್ರತಿನಿತ್ಯ ಅಲ್ಲಿ ಬಂದು ನನ್ನನ್ನು ಬಾ 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 ಅಂತಿದ್ದಿ, ಅದು ತಟ್ಟಿಕೊಳ್ಳೋಕ್ಕಾಗಲಿಲ್ಲ ನನಗೆ, ಅದ ಕಾರಣ ನೇರವಾಗಿ ಬಂದುಬಿಟ್ಟಿನಿ ನಾನು ಅಂತಂದು. ಅವನು ಅಷ್ಟಕ್ಕೆ ಮುಂಚೆ ಹೇಗಿತ್ತು ಅವನ ಪರಿಸ್ಥಿತಿ ಅಂದರೆ, ಹೆಂಡತಿನ ನೋಡಬೇಕು ಅಂತಿತ್ತು. ಈಗ ಹೆಂಡತಿ ಎದುರಿಗೆ ಬಂದಾಳೆ, ಬಾ ಅಂತ ಒಳಗೆ ಕರ್ಕೊಂಡು ಹೋದ, ಒಳಗೆ ಕೂಡಿಸಿದ. ನಾ ಬರ್ತೀನಿ ನಿಂದ್ರು ಅಂತಂದ. ಹೆಂಡತಿಯೊಟ್ಟಿಗೆ ಮಾತಾಡಲಿಲ್ಲ, ಏನು ಮಾಡಲಿಲ್ಲ, ಸೀದಾ ಓಡಿದ. ಎಲ್ಲಿಗೆ? ಆ ಬ್ರಾಹ್ಮಣನ ಮನೆಗೆ ಓಡಿದ. ಹೋಗಿ ಅಲ್ಲಿ ಬ್ರಾಹ್ಮಣ ಕೂತ್ಕೊಂಡಿದ್ದ. ಹೋಗಿ ಸಟ್ಟಾಗಿ ನಮಸ್ಕಾರ, ಸರ್ ಏನು ಸರ್ ಇದು, ನೀವು ನಮಸ್ಕಾರ ಮಾಡ್ತೀನಿ ನಂಗೆ. ಇಲ್ಲಯ್ಯ, ನನಗೆ ಆಶ್ಚರ್ಯ ಆಗಿಬಿಟ್ಟದ. ನನಗೆ ನೀನು ಹೇಳಿದಂತೆ ಇವತ್ತು 48ನೇ ದಿವಸ ನನ್ನ ಹೆಂಡತಿ ಲಗೇಜ್ ತೊಗೊಂಡು ಬಂದಿದ್ದಾಳೆ. ನೀನು ನನ್ನ ಹೆಂಡತಿಗೋಸ್ಕರ ಒಂದು ಮಂತ್ರ ಜಪ ಮಾಡಿದರೆ ಇಷ್ಟು ಪ್ರಭಾವ ಆಗಿದೆ ಅಂತಂದರೆ, ಇನ್ನು ಏನೇನು ಮಂತ್ರಗಳವೆ, ಆ ಮಂತ್ರಗಳಿಂದ ಏನೇನು ಫಲ ದೊರೀತದೋ, ಹೇಗ್ಯಾಗವೋ ಅದು ಎಲ್ಲಿ ಹೇಳಲ್ಪಟ್ಟದೆ. ಆಗ ಅವನು ಹೇಳಿದೆ, ಸರ್ ನಮ್ಮಲ್ಲಿ ತಂತ್ರ ಗ್ರಂಥಗಳು ಅಂತವೆ, ಆ ಸಾತ್ವಿಕ ಗ್ರಂಥಗಳಲ್ಲಿ ಇಂಥ ಎಲ್ಲ ಅಪೂರ್ವವಾದ ಮಂತ್ರಗಳಲ್ಲಿ ಹೇಳಲ್ಪಟ್ಟವೆ. ಬೇಕಾದ ಸಿದ್ಧಿಯನ್ನು, ಕೊನೆಗೆ ಸದ್ಗತಿಯನ್ನು, ಮೋಕ್ಷವನ್ನು, ಭಗವಂತನ ಸನ್ನಿಧಾನವನ್ನು ಕೂಡ ಹೊಂದಬಹುದು ಸರ್. ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥ ಗ್ರಂಥಗಳು ಅಂದ್ಕೊಳ್ಳೆ ಅವನು ತಕ್ಷಣ, ಹಾಗಾದರೆ ನೀನೇ ಇನ್ಮೇಲೆ ನನಗೆ ಗುರು, ನಾನು ನಿನ್ನಲ್ಲಿ ಶಿಷ್ಯನಾಗ್ತೀನಿ, ನನಗೆ ಆ ತಂತ್ರಗ್ರಂಥಗಳ ಪರಿಚಯ ಮಾಡಿಸ್ಕೊಡು, ಅದರ ಪಾಠ ಹೇಳು ಅಂತಂದು ಸೀದಾ ಮತ್ತೆ ಹೆಂಡತಿ ಹತ್ರ ಬಂದ. ಹೆಂಡತಿ ಹೇಳಿದ, ನಾನು ಸ್ವಲ್ಪ ದಿವಸ ಇಲ್ಲಿ ಇಂಡಿಯಾದಲ್ಲಿರ್ತೀನಿ, ನೀನು ಇಂಗ್ಲೆಂಡಿಗೆ ಹೋಗುವಂತ. ಆಕೆ ಇಂಗ್ಲೆಂಡಿಗೆ ಕಳಿಸಿಬಿಟ್ಟ. ಮತ್ತೆ ಆಕೆಯನ್ನು ಕಳಿಸಿಬಿಟ್ಟು ತಾನು ಮಾತ್ರ ಉಳ್ಕೊಂಡು ಹೇಗೆ ಆಗಿಬಿಟ್ಟ. ಆತನ ಫೋಟೋ ಬನ್ನಂಜೆ ಗೋವಿಂದಾಚಾರ್ಯರು ತಮ್ಮ ಒಂದು ಪುಸ್ತಕದಲ್ಲಿ ಹಾಕಿದ್ದಾರೆ. ನೀವು ನೋಡಬೇಕು, ಒಬ್ಬ ಉಡುಪಿ ಬ್ರಾಹ್ಮಣ ಇದ್ದಂತಿದ್ದಾನೆ. ಮೊದಲು ಇಂಗ್ಲೆಂಡ್ನವರು ಕೆಂಪು ಇರ್ತಾರೆ, ಒಳ್ಳೆ ನಾಮ ಹಚ್ಕೊಂಡಿದ್ದಾನೆ,
ಶಿಖಾ ಬಿಟ್ಕೊಂಡಿದ್ದಾನೆ, ಪಂಚ ಉಟ್ಕೊಂಡಿದ್ದಾನೆ ಪುಣ್ಯಾತ್ಮ. ತಂತ್ರಶಾಸ್ತ್ರಗಳ ಮೇಲೆ ಇದು ಎಷ್ಟು ಅದ್ಭುತವಾದ ವ್ಯಾಖ್ಯಾನಗಳು, ಕಾಮೆಂಟ್ರಿಗಳು ಬರೆದಾನೆ, ಎಲ್ಲ ಇಂಗ್ಲೀಷ್ನಲ್ಲಿ ಅದ್ಭುತವಾಗಿ ಬರೆದಿದ್ದಾನೆ. ಆ ಅವನು ಬರೆದಿರ್ತಕ್ಕಂಥ ಪುಸ್ತಕಗಳನ್ನು ಹೊತ್ಕೊಂಡು ಬರಲಿಕ್ಕಾಗಲ್ಲ, ಅಷ್ಟು ಪುಸ್ತಕಗಳನ್ನು ಬರೆದಿದ್ದಾನೆ. ತನ್ನ ಜೀವನವನ್ನೇ ಭಾರತೀಯರ ತಂತ್ರಶಾಸ್ತ್ರಗಳಿಗಾಗಿ ಮೀಸಲಿಟ್ಟಿರ್ತಕ್ಕಂಥ ಪುಣ್ಯಾತ್ಮ. ಇದು ಭಾರತೀಯರ ತಂತ್ರಶಾಸ್ತ್ರಗಳ ವೈಭವ, ಅದರಲ್ಲಿರ್ತಕ್ಕಂಥ ಅದ್ಭುತವಾದ ಜ್ಞಾನ ಪ್ರಕ್ರಿಯೆ ಅಂತ ಹೇಳ್ತಾ, ಮತ್ತೆ ನಾಳೆ ಮುಂದೆ ಚಕ್ರಾಬ್ಜ ಮಂಡಲದ ಬಗ್ಗೆ ಇನ್ನು ಚಿಂತನೆ ಮಾಡೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ, ಗುರೋ ರಾಘವೇಂದ್ರ.